ನಮಸ್ಕಾರ ಎಲ್ಲರಿಗೂ. ನಾನೀಗ ಲಾಗ್ ಶುರು ಮಾಡಕತ್ತೀನಿ. ಇವತ್ತಿನ ಲಾಗ ಇವತ್ತಿನ ರುಟೀನ್ ಹೆಂಗಿರ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಖಂಡಿತ ನಿಮಗೆಲ್ಲರಿಗೂ ಇಷ್ಟ ಆಕೈತೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಬ್ಯಾಸ್ಗೆ ಶುರು ಆಯ್ತಲ್ಲ, ಹಂಗಾಗಿ ನಂಗೆ ಕಣ್ಣಿಗೆ ಇನ್ಫೆಕ್ಷನ್ ಜಾಸ್ತಿ ಆಗಿಬಿಡತ್ತೆ. ರೆಗ್ಯುಲರಾಗಿ ವಿಡಿಯೋ ಹಾಕೋಕ್ಕಾಗಿಲ್ಲ, ಹಂಗಾಗಿ ವಿಡಿಯೋ ಶೂಟ್ ಮಾಡಿಲ್ಲ, ಇಟ್ಕೋತಿದ್ನಿ. ಬಟ್ ವಿಡಿಯೋ ಎಡಿಟ್ ಮಾಡಿ ಹಾಕೋಕ್ಕೆ ಟೈಮ್ ಇರ್ತಿರ್ಕಿಲ್ಲ. ಇವಾಗೂ ಸಹಿತ ಹುಷಾರಿಲ್ಲ, ಕೋಲ್ಡ್ ಆಗ್ಬಿಟ್ಟೈತಿ. ಮತ್ತು ಕೋಲ್ಡ್ ಆದ್ರೆ ಅದೇನೇನೋ ಕಳ್ಳ ಜ್ವರ ಇದು ಅಂದ್ರೆ ಅಗ್ರತೆ ಹೇಳ್ತಾವಂತ. ಹಾಗಾಗಿ ತೊಟ್ಟಿಗೆಲ್ಲ ಅಗ್ರದ್ದು ಹೆಲ್ತ್ ಇಶ್ಯೂ ಆಗ್ಬಿಟ್ಟೈತೆ ನನಗೆ. ಸದ್ಯದಲ್ಲಿನ ಹೊಸ ಲಾಗ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಏನೇನು ಯುಗಾದಿ ಬಂತಲ್ಲ, ಹಾಗಾಗಿ ಹೊಸ ಲಾಗ್ ಆದಷ್ಟು ನಿಮ್ಗೆಲ್ಲರಿಗೂ ಇಷ್ಟ ಆಗುವಂಥ ಲಾಗ್ಸ್ನ ನಾನು ಇನ್ನು ಮುಂದೆ ಡೈಲಿ ರೆಗ್ಯುಲರಾಗಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನಾನು ಯಾವಾಗ ರೆಗ್ಯುಲರಾಗಿ ಹಾಕಬೇಕಂತ ಅನ್ಕೋತೀನಿ, ಆ ಟೈಮಲ್ಲೇ ಏನಾದರೂ ಆಗಿಬಿಡ್ತೈತಿ, ಹಾಕೋಕ್ಕೆ ಆಗಂಗಿಲ್ಲ. ಏನೋ ಯಾವುದಾದ್ರೂ ಒಂದು ಕೆಲಸದಲ್ಲಿ ಬ್ಯುಸಿ ಆಗಿಬಿಡ್ತೀನಿ. ಈಗ ನಾನು ಮತ್ತು ನಮ್ಮ ಮನೆಯವರು ರಾಮದುರ್ಗ ಹೊಂಟೇವಿ. ರಾಮದುರ್ಗದಲ್ಲಿ ಸ್ವಲ್ಪ ಕೆಲಸ ಇತ್ತು, ಕೆಲಸ ಮುಗಿಸ್ಕೊಂಡು ವಾಪಸ್ ಬಂದ. ಮತ್ತು ಹಂಗೆ ಲಾಗ್ ಕಂಟಿನ್ಯೂ ಇರ್ತೈತಿ, ನೀವು ಸ್ಕಿಪ್ ಮಾಡಲಾರ್ದ ನೋಡಿರಿ. ಮಧ್ಯೆ ಕಾಲತಿ ಬರ್ತಿರ್ತಾವೆ. ಈಗ ಮದುವೆ ಸೀಸನ್ ಎಲ್ಲ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡಕತ್ತಿದ್ರಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯೂಟ್ಯೂಬ್ ಲಾಗ್ ಜೊತೆ ಮತ್ತು ಇದು ಸೀರೆ ಬಿಸ್ನೆಸ್ಸು ಸಹಿತ ಮಾಡ್ತೇನೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತಿ, ಹೊಸದಾಗಿ ನೋಡೋರಿಗೆ ಗೊತ್ತಿರೋಂಗಿಲ್ಲ. ಹಾಗಾಗಿ ಒಂದು ಸ್ಮಾಲ್ ಇನ್ಫಾರ್ಮೇಷನ್, ನಿಮ್ಗೆ ಯಾರಿಗಾದ್ರೂ ಸೀರೆ ಬೇಕಂತಂದ್ರೆ 8951881207 ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿರಿ. ನಿಮ್ಗೆ ಯಾವುದೇ ಸೀರೆ ಬೇಕಿದ್ರೂ ಕಳಿಸ್ಕೊಡ್ತೇವೆ. ರಾಮದುರ್ಗ ಹೊಂಟೇವೆ ಅಂತ ಹೇಳಿದ್ವಲ್ಲ, ಹಾಸ್ಪಿಟಲ್ಗೆ ಹೊಂಟಿದ್ವಿ. ನಿಮ್ಮ ಹತ್ರ ಸೀಕ್ರೆಟ್ ಮಾಡೋವಂಥದ್ದು ಏನೂ ಇಲ್ಲ. ಎಲ್ಲಿ ಅಂದ್ರೆ ಆನೆಗುದ್ದಿ ಕ್ರಾಸಿನವರೆಗೂ ಹೋದಿಂದ ಡಾಕ್ಟರ್ ಇಲ್ಲಂತ ನಮ್ಗೆ. ನಾವು ಮತ್ತೆ ಕಾಲ್ ಮಾಡಿ ಕೇಳಿದ್ವಿ, ಡಾಕ್ಟರ್ ಇಲ್ಲ ಇವತ್ತು ಬರೋಂಗಿಲ್ಲ ಅಂತ ಹೇಳಂತಂದ್ರೆ ಅಲ್ಲಿವರೆಗೂ ವಾಪಸ್ ಬಂದ್ವಿ. ಒಂದು ಅರ್ಧ ದಾರಿ ಹೋಗಿದ್ವಿ ನಾವು, ಇಲ್ಲಿಂದ ಹೋಗಿ ವಾಪಸ್ ಬಂದೀವಿ. ಮತ್ತು ಏನು ಮಾಡೋಕ್ಕಾಗಂಗಿಲ್ಲ, ಡಾಕ್ಟರ್ ಇರಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಕೈತೆ ಹೇಳ್ರಿ, ಏನು ಮಾಡೋಕ್ಕಾಗಂಗಿಲ್ಲ. ಹಾಗಾಗಿ ಇನ್ನು ಮನೆಯೊಳಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತು ನಾಳೆ ಅಥವಾ ನಾಡಿದ್ದ ಹೋದ್ರೆ ಆಯ್ತು ಅಂತೇಳಿ ನಾವು ಯಾವಾಗಲೂ ಆದರೂ ಹಂಗೆ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡ್ವಿ ಅಂದ್ರೆ ಅದು ಪ್ಲ್ಯಾನ್ ಪ್ರಕಾರ ಯಾವುದೂ ನಡೀತಿರ್ತಿಲ್ಲ. ಮಧ್ಯಾಹ್ನ ಮ್ಯಾಗ ಹೊಂಟಿದ್ವಿ ನಾವು. ಮಧ್ಯಾಹ್ನ ಅಂತಂದ್ರೆ 12-1 ಗಂಟೆ ಆಗಿತ್ತು ಅಂತ ಅನಿಸ್ತೈತಿ ನಾವು ರಾಮದುರ್ಗ ಹೋಗ್ಬೇಕಾದ್ರೆ. ಬಟ್ ಅವತ್ತು ಬಂದಿರ್ಕಿಲ್ಲ ಅಂತ ಅವರು ಬೇರೆ ಹುಬ್ಳಿಯವರ ಇಲ್ಲಿ ರಾಮದುರ್ಗದಲ್ಲಿ ಇಲ್ಲಿ ಹಾಸ್ಪಿಟಲ್ತಿ ಹಾಕ್ಯಾರಂತಂದ್ರೆ, ಹಾಗಾಗಿ ಹೋಗಿ ಬಂದ್ರೆ ಅದಂತೇಳಿ ಹೊಂಟಿದ್ವಿ. ಬಟ್ ಆಗಲೇ ಇಲ್ಲ. ಮತ್ತು ಏನಾಗತ್ತಂದ್ರೆ ಮತ್ತು ಅಲ್ಲೇ ಇಲ್ಲೇ ಹೋಗೋದು ಬರೋದು ಇದೇ ಇರ್ತೈತಿ. ಇಲ್ಲಾಂದ್ರೆ ಮಧ್ಯೆ ದಾರಿಯಲ್ಲಿ ಹೋಗಿರ್ತೀವಿ, ಇನ್ನೂ ಒಯ್ಬೇಕಾಗಿರ್ತೈತಿ, ಅಥವಾ ಮರ್ತು ಬಿಟ್ಟು ಬರ್ತಿರ್ತೀವಿ. ಹೀಗೆಲ್ಲ ಆಗಿಬಿಡ್ತೈತೆ ಅದು. ನಾವು ಹೋಗಿ ವಾಪಸ್ ಬಂದೀವಿಲ್ಲ, ವಾಪಸ್ ನಂಗೆ ಹೊಳ್ಳಿ ಏನು ವಿಡಿಯೋತಿ ಮಾಡೋಕ್ಕಾಗಲೇ ಇಲ್ಲ. ಇದು ನೆಕ್ಸ್ಟ್ ಡೇ ಇದ್ದ. ನಾನು ಮತ್ತೆ ಹೆಂಗಿದ್ರು ಅದು ಜಸ್ಟ್ ಆಗ ಹಾಕ್ಕೊಂಡೋಗಿ ಬಂದು ಕಳೆದಿದ್ನಲ್ಲ, ಹೊಳ್ಳಿ ಅದೇ ಡ್ರೆಸ್ನ ಹಾಕ್ಕೊಂಡು ಹೊಂಟೇವಿ. ಮತ್ತು ನೀವು ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇವಾಗೆಲ್ಲ ಜೋಳ ಕೀಳೋ ಸೀಸನ್ ಎಲ್ಲ, ಜೋಳ ಫಳ ಎಲ್ಲ ಕೀಳ್ತಿರ್ತಾರೆ. ಅದ್ರ ಹಿಂಗೆ ಹೋಗ್ಬೇಕಾದ್ರೆ ಯಾವ ಟೈಮಲ್ಲಿ, ಈ ಟೈಮಲ್ಲಿ ಸ್ವಲ್ಪ ಹಸಿರು ಇರೋದು ಕಡಿಮೆ, ಅದ್ರ ಖುಷಿ ಅಂತ ಅನಿಸ್ತೈತಿ. ಅದು ನಂಗೆ ಬೈಕ್ ಅಂತಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನಮ್ಮ ಮನೆಯವ್ರು ಬೈಕ್ ಭಾಳ ಸ್ಲೋ ಆಗಿ ಓಡಿಸ್ತಿರ್ತಾರೆ. ಅವ್ರ ಜೊತೆ ಹಿಂಗೆ ಆರಾಮ್ಸೆ ನಾವು ವಿಡಿಯೋ ಮಾಡ್ಕೊಂಡು ಹೋಗ್ಬೋದು. ಹಾಗೇನೇನು ತೊಂದರೆ ಆಗಂಗಿಲ್ಲ. ಈಗ ಭಾಳ ಸ್ಪೀಡ್ ಬಿಟ್ರೆ ಅಷ್ಟೇ. ಮತ್ತು ನಾನು ಡ್ರೆಸ್ ಹಾಕ್ಕೊಂಡೆ ಅಂದ್ರೆ ಆಚೆ ಕಾಲು ಹಾಕಿ ಕುಂತಿರ್ತೀನಿ. ಏನು ನಾವು ಅಷ್ಟೇ ಸೇಫ್ಟಿಯಾಗಿ ಕುಂತಿರ್ತೀವಿ. ಕೆಲವರೆಲ್ಲ ಹೇಳ್ತಿರ್ತೀರಿ ಬೈಕ್ ಮೇಲೆ ಹೋಗ್ಬೇಕಾದ್ರೆ ವಿಡಿಯೋ ಮಾಡಬೇಡ್ರಿ ಅಂಥೇಳಿ. ಯಾಕಂದ್ರೆ ನೀವು ನಮ್ಮ ಮೇಲಿರೋ ಪ್ರೀತಿ ಕಾಳಜಿಗೆಲ್ಲ, ಯಾಕಂದ್ರೆ ಎಲ್ಲರ ಜೀವ ಅನ್ನೋದು ಒಂದು ಸಲ ಹೋತಂದ್ರೆ ಮತ್ತೆ ಮರಳಿ ಬರೋಂಗಿಲ್ಲ. ಹಾಗಾಗಿ ಅಷ್ಟೇ ಪ್ರೀತಿಯಿಂದ ಹೇಳ್ತಿರ್ತೀರಿ, ಖುಷಿ ಆಗಿರ್ತೈತಿ. ಇಲ್ಲೆಲ್ಲ ರೋಡ್ ರಿಪೇರಿ ನಡೆದೈತಿ. ಇದು ಕೌಲಿ ಮಾಡಕತ್ತಾರ. ಇಲ್ಲೊಂದು ವಿಷಯ ನೋಡ್ರಿ, ಈ ಕೌಲಿ ಮಾಡಕತ್ತಾರ. ಈ ಕೌಲಿಗೆ ಯಾವಾಗ ನೀರು ಬರ್ತೈತೆ ಗೊತ್ತಿಲ್ಲ. ನಾವು ಜೀವಂತ ಇರೋವರೆಗೂ ಬರ್ತೈತಿ ಅನ್ನೋ ಡೌಟ್. ಮುಂದೆ ನಮ್ಮ ಮಕ್ಕಳ ಕಾಲಕ್ಕಾದ್ರೂ ಬಂದು ಅವಾಗಿನ ಮುಂದಿನ ಜನ್ರೇಷನ್ದವ್ರಿಗಾದರೂ ಹೆಲ್ಪ್ ಆಗಲಿ ಅಂಥೇಳಿ. ಇವು ಕೆಲವೊಂದು ಗೌರ್ಮೆಂಟ್ ಸ್ಕೀಮ್ಗಳು ಹೆಂಗಿರ್ತಾವಂತಂದ್ರೆ ಎಲ್ಲ ಬಂದಿರ್ತಾವೆ. ಬಟ್ ಅದನ್ನು ಹೆಂಗಂತಂದ್ರೆ ದುಡ್ಡು ತಕ್ಕೊಳಕ್ಕೆ ಮಾತ್ರ ಅವ್ನು ಮಾಡ್ತಾರೆ. ಅವನೇನು ನೀರು ಬರಲಿ, ಅದರಿಂದ ರೈತರಿಗೆ ಹೆಲ್ಪ್ ಆಗಲಿ ಅಂತ ಯಾವ ಗೌರ್ಮೆಂಟ್ದವರು, ಯಾವುದೋ BJP ಆಗಲಿ ಕಾಂಗ್ರೆಸ್ ಆಗಲಿ ಯಾವ ಗೌರ್ಮೆಂಟ್ದವ್ರೂ ಮಾಡೋಂಗಿಲ್ಲ. ಯಾಕಂತಂದ್ರೆ ಅದನ್ನು ಮಾಡೋದ್ರಿಂದ ಒಂದು ಅರ್ಧ ಕೆಲಸ ಮಾಡಿ ಅರ್ಧ ದುಡ್ಡು ತಗೊಂಡು ಅವರೆಲ್ಲ ಸೆಟ್ಲ್ ಆಗಿಬಿಡ್ತಾರೆ. ಇಲ್ಲಿ ಕಷ್ಟ ಅನುಭವಿಸೋರು ಯಾರು ಹೇಳ್ರಿ? ಪ್ರಜೆಗಳು ಕಷ್ಟ ಅನುಭವಿಸಿದ್ರೆ ಏನೂ ತೊಂದರೆ ಇಲ್ಲ.
ಮೊದಲೆಲ್ಲ ಹೆಂಗೆ ಅಂದ್ರೆ ರಾಜರ ಆಡಳಿತ ಇದ್ದಾಗ ಪ್ರಜೆಗಳನ್ನು ಸುಖವಾಗಿರ್ಬೇಕಂತ ಎಷ್ಟೋ ರಾಜರುಗಳು ತಮ್ಮ ಆಸ್ತಿನ ಮತ್ತು ಒಡವೆಗಳನ್ನು ದಾನ ಇದೇನು ಮಾರಿ ಪ್ರಜೆಗಳಿಗೋಸ್ಕರ ಬದುಕಿದವ್ರು ಅದಾರು. ಬಟ್ ತಮಗೋಸ್ಕರ ಪ್ರಜೆಗಳನ್ನು ನಾಶ ಮಾಡಿದವ್ರು ಅದಾರ. ಬಟ್ ಈಗಿನ ರಾಜಕಾರಣಿಗಳು ಆಲ್ಮೋಸ್ಟ್ ಎಲ್ಲರೂ ತಮಗೋಸ್ಕರ ನಮ್ಮನ್ನು ನಾಶ ಮಾಡ್ತಾರೆ. ಏನು ಮಾಡೋಕ್ಕಾಗಂಗಿಲ್ಲ. ಯಾಕಂದ್ರೆ ನಮ್ಮ ಜನಗಳಿಗೂ ನಮಗೆ ಅದ ಬೇಕು ಅಂಥವ್ರನ್ನ ನಾವು ಆಯ್ಕೆ ಮಾಡ್ತೀವಲ್ಲ, ಏನು ಮಾಡೋಕ್ಕಾಗಂಗಿಲ್ಲ. ಅದನ್ನ ನಾವು ಅನುಭವಿಸ್ಲೇಬೇಕು. ನಾವು ಇದು ಹಾಸ್ಪಿಟಲ್ಗೆ ಬಂದಿನ ಬ್ಯಾಂಕೆಲ್ಲ ಬಂದಿದ್ದು. ಮತ್ತು ಅಲ್ಲಿ ಬ್ಯಾಂಕಿಗೆ ಒಬ್ಬರು ಅಮೌಂಟ್ ಇಡಾಕಂತ ಬಂದಿದ್ರು. ಅವ್ರಿಗೆ ನಾವು ಫೋನ್ಪೇ ಮಾಡಿ ಅವ್ರ ಹತ್ರ ನಾವು ಕ್ಯಾಶ್ ಇಸ್ಕೊಂಡು ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಲೇಟ್ ಆಯ್ತು ವಾಪಸ್ ಬರಬೇಕಾದ್ರೆ. ಹಂಗಾಗಿ ಏನಾದರೂ ಲೈಟೇ ತಿನ್ಕೊಂಡು ಹೋದ್ರೆ ಆತಂತೇಳಿ. ಗೊತ್ತಲ್ರಿ, ನಮ್ಮ ಮನೆಯವ್ರು ತಿಂದಿದ್ದೆ ನನಗಿಷ್ಟ. ನಮ್ಮ ಮನೆಯವ್ರು ಏನೋ ತಿಂದ್ರೆ ನಂಗೆ ಇಷ್ಟ ಆಕೈತೆ, ಇಷ್ಟ ಆಗಂಗಿಲ್ಲ ಅಂತಲ್ಲ. ಬಟ್ ಊಟ ಮಾಡೋ ಟೈಮಲ್ಲಿ ನಾಷ್ಟ ಮಾಡೋ ಟೈಮಲ್ಲಿ ಊಟ ಮಾಡೋದು ಅವ್ರೊಂಥರ ಡಿಫ್ರೆಂಟ್. ಹಾಗಾಗಿ ನಿಂಗೆ ಏನು ಬೇಕು ಅದನ್ನು ನೀನು ತೊಗೋ, ನನಗೇನು ಬೇಕು ಅದನ್ನು ನಾನು ತೊಗೋತೀನಿ ಅಂತ ಹೇಳಂತಂದೆ. 1 ಗಂಟೆ ಐತಿ ಆಗಿತ್ತಂತ ಅನ್ಸತ್ತೆ. ಊಟ ಆದ್ರೆ ಅವ್ರಿಗೆ ಕಾಜು ಕರಿ ಹಿಂಗೆ ಏನಾದರೂ ಪನೀರ್ ಅದು ಇದು ಹಿಂಗೆ ಇಷ್ಟ ಆಗಂಗಿಲ್ಲ. ಬೇಡ ಅಂತೇಳಿ ಸರಿ ನಿಂಗೇನು ಬೇಕು ನೋಡೋದಂತ ತಗೋ ಅಂತಂದೆ. 12 ಗಂಟೆ ಐತಿ ಆಗೈತಂತ ಅನ್ಸತ್ತೆ. 1 ಗಂಟೆ ಐತಿ ಆಗಿತ್ತೇನೋ ಗೊತ್ತಿಲ್ಲ. ನಾನು ರಾಗಿ ದೋಸೆ ಇರ್ತಾವನಂತ ಕೇಳಿದೆ. ರಾಗಿ ದೋಸೆ ಅದಾವಂತಂದ್ರೆ ಹಾಗಾಗಿ ರಾಗಿ ದೋಸೆ ಭಾಳ ದಿನ ಆಗಿತ್ತು, ಮನ್ಯಾಗೂ ಮಾಡೇನೇ ಇಲ್ಲ ನಾನು ಇವಾಗ. ಹಾಗಾಗಿ ರಾಗಿ ದೋಸೆ ತೊಗೊಂಡೆ ನಾನು. ರಾಗಿ ಮಸಾಲೆ ದೋಸೆ. ನಮ್ಮ ಮನೆಯವ್ರು ಗೊತ್ತಲ್ರಿ, ಅವ್ರು ಹೊರಗಡೆ ಅಂದ್ರೆ ಹೋದರೆ ಜಾಸ್ತಿ ಪೂರಿನ ತಿನ್ನೋದು. ಅವರ ಪೂರಿ ತೊಗೊಂಡ್ರೆ ನಾನು ರಾಗಿ ದೋಸೆ ತೊಗೊಂಡೆ. ಹಂಗೆ ಏನಾದರೂ ಇರ್ತೈತಲ್ಲ, ಹಂಗೆ ಮಾತಾಡ್ಕೊತ ಯಾವುದಾದ್ರೂ ಊಟ ಮಾಡೋಕೆ ಕುಂತಾಗ ನೆಮ್ಮದಿ ಇರೋಂಗಿಲ್ಲ ನಮಗೆ ಕೆಲವೊಂದು ಟೈಮ. ಕೆಲವರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡಿಸ್ಕೊಂಡು ಚಿಂತೆ ಮಾಡ್ತಿರ್ತೀವಿ. ನಾಷ್ಟನೂ ಆಯ್ತು. ನಮ್ಮ ಮನೆಯವರ ಇದು ತೊಗೊಂಡು ಚಹಾ ತೊಗೊಂಡು ನಮ್ಗೆ ಚಹಾ ಅಷ್ಟು ಇಷ್ಟ ಆಗಂಗಿಲ್ಲ. ಅದ್ರೊಳಗೆ ಬಿಸಿಲಂಗೆ ಇರ್ತೈತಲ್ಲ, ಹಾಗಾಗಿ ನಾನು ಏನು ಮಾಡ್ತೇನೆ ಅಂದರೆ ಬೇಸಿಗೆ ಟೈಮಲ್ಲಿ ಜಾಸ್ತಿ ಲೆಮನ್ ಜ್ಯೂಸು ಹಿಂಗೆ ಅದನ್ನ ಕುಡಿತಿರ್ತೇನೆ. ಲೆಮನ್ ಜ್ಯೂಸ್ ಇಲ್ಲಾಂದ್ರೆ ಯಾವುದಾದ್ರೂ ಫ್ರೂಟ್ ಜ್ಯೂಸ್ ಅದ ಬೆಸ್ಟ್ ನನ್ನ ಪ್ರಕಾರ. ನಮ್ಮ ಮನೆಯವರು ಕೆಲವೊಂದು ಟೈಮ್ ಊಟ ಮಾಡಿ ಚಹಾ ಕುಡಿತಾರೆ. ಬಟ್ ನನಗೆ ಚಹಾ ಅಷ್ಟೊಂದು ನಾನು ಇಷ್ಟಪಡೋಂಗಿಲ್ಲ. ಒಬ್ಬೊಬ್ರಿಗೆ ಚಹಾ ಅಂತಂದ್ರೆ ಚಹಾದಾಗಿನ ಹುಳ ಏನೋ ನೀನು ಅಂತಂದಿರ್ತಾರೆ. ಯಾವಾಗ ಬೇಕಾದಾಗ ಕೊಡ್ರಿ ನೀವು ಅಷ್ಟು ಕುಡಿತಿರ್ತಾರೆ. ಒಂದಿನಕ್ಕೆ 7-8 10 ಸಲ ಚಹಾ ಕುಡಿತಿರ್ತಾರೆ. ನಮ್ಮ ಮನೆಯವ್ರು ಹಾಗೇನಿಲ್ಲ. ಅವರು ಮುಂಜಾನೆ ಮಾರ್ನಿಂಗ್ ಅಷ್ಟೇ ಈಗ ನಾಷ್ಟ ಮಾಡ್ಕೊಂಡು ಬಿಲ್ಲತಿ ಪೇ ಮಾಡಿ ಇನ್ನು ನೆಕ್ಸ್ಟ್ ನಾವು ಬರೋದು ನೋಡ್ರಿ. ಬಂದೈತಿ ಏನಂತ ಗೊತ್ತಿಲ್ಲ ನನಗೆ. ಬಟ್ ಇದ್ರ ಮೇಲೆ ನನ್ನ ನಂಬರ್ ಇಲ್ಲ, ನನ್ನ ಅಡ್ರೆಸ್ ಅಷ್ಟು ಐತಿ. ಇಲ್ಲಿ ನೋಡ್ರಿ, ಇಲ್ಲಿ ಫಸ್ಟ್ ಏನೋ ದರಡು ಅಂತ ಕೊಟ್ಟಾರ. ಬಟ್ ಏನಂತ ಗೊತ್ತಿಲ್ಲ. ಇಲ್ಲಿ ಪೋಸ್ಟ್ ಆಫೀಸಲ್ಲಿ ಬಂದು, ಯಾಕಂದರೆ ನಾವು ಏನಾರ ಕಳಿಸಿದ್ರೆ ಬರೀ ಒಂದು ಸ್ಪೆಷಲ್ ಗಿಫ್ಟ್ ಬಂದೈತಿ, ಅನುಮಾನಾಸ್ಪದ ಪಾರ್ಸಲ್. ಇದನ್ನ ಓಪನ್ ಮಾಡೋಕೆ ಹೆದರ್ಕೊಳಕತ್ತೈತಿ ನನಗೆ. ಇದು ಎದಾದ್ರೂ ಗೊತ್ತಾನೆ ಇದು ಶೀಲು ಅಂತಾರನ ಅಲ್ಲ, ಇನ್ಸೂರೆನ್ಸ್ ಬ್ಯಾಗ್ ಇದೆ. ಯಪ್ಪ ನಂಗೆ ಸಿಕ್ಕಾಬಿಟ್ಟು ಹೆದರ್ಕಾಗ್ಬಿಟ್ಟಿತ್ತ. ಇದು ಪೋಸ್ಟ್ ಆಫೀಸಿಂದ. ಪೋಸ್ಟ್ ಆಫೀಸಿನ ಕಡೆಯಿಂದ ಸೂಪರ್ ಐತ್ರಿ ಇದು.
ಬ್ಯಾಗ್ ಒಳಗೊಂದು ಮತ್ತು ಸ್ಮಾಲ್ ಪಾಕೆಟ್ ಐತಿ. ಧಾರವಾಡಲಿದ್ದ ಬಂದೈತಿ ಇದು ನನಗೆ. ಹೆಡ್ ಪೋಸ್ಟ್ ಆಫೀಸ್ ಕಡೆಯಿಂದ ಬಂದಿರ್ಬೋದು ಅಂತ ಅನಿಸ್ತಿದೆ. ಒಳಗೆ ನೋಡ್ರಿ ಈ ಥರ ಒಂದು ಪಾಕೆಟ್ ಐತಿ. ಮಸ್ತ್ ಐತಿ, ಸೂಪರ್, ಥ್ಯಾಂಕ್ ಯು. ಈಗ ಕಾಜು ಕರಿ ರೆಡಿ ಆಗತ್ತ ನಮ್ಮ ಮನ್ಯಾಗ. ತುಪ್ಪದಾಗ ಮಾಡಾಕ್ತೀರಿ ಎಣ್ಣೆ ಮಾಡಾಕ್ತೀರಿ? ಎರಡು. ಸದ್ಯಕ್ಕೆ ನಮ್ಮ ಮನ್ಯಾಗ ಸೀರೆಗಳ ಎಷ್ಟು ಅದಂತ ತೋರ್ಸಾಕತ್ತೀನಿ. ಇವು ಜೆರಿ ಚೆಕ್ಸ್ ನೋಡ್ರಿ, ಕಲರ್ ಕಾಂಬಿನೇಷನ್ ಅಂತೂ ಒಂದಕ್ಕಿಂತ ಒಂದು ಮಸ್ತ್ ಅದಾವ. ಇವು ರೆಗ್ಯುಲರಾಗಿ ಸಿಗ್ತಾವೆ, ಎಲ್ಲ ಕಲರ್ಸು ರೆಗ್ಯುಲರಾಗಿ ಸಿಗ್ತಾವೆ. ಒಂದೊಂದು ಕಲರ್ ಬೇಕಾದಷ್ಟು ತೊಗೋಬೋದು. ಇದು ಪ್ಲೇನ್, ಇವೇನದಾವಲ್ಲ ಪ್ಲೇನ್. ಇವು ಜೆರಿ ಚೆಕ್ಸ್. ಮತ್ತು ಇದು ಟಜರ್ ಸಿಲ್ಕ್, ಮೈಸೂರು ಸಿಲ್ಕ್. ಇವು ಟ್ರೆಂಡಿಂಗಲ್ಲಿರುವಂಥ ಸೀರೆ. ಇವು ಗಂಡ ಬೇರುಂಡ ವೆಡ್ಡಿಂಗ್ ಕಲೆಕ್ಷನ್ ಮತ್ತು ಟಿಶ್ಯೂ ಸಾರಿ ಎಲ್ಲ ಥರ ಸೀರೆನೂ ಸಿಗ್ತಾವ್ರಿ ನಮ್ಮ ಹತ್ರ. ಬರ್ರಿ. ಏನಪ್ಪ ರುಕ್ಮಿಣಿ ವಿಡಿಯೋ ಮಾಡಕತ್ತಾಳ, ಒಳಗೇನೋ ರಪ್ಪ ರಪ್ಪ ಸೌಂಡ್ ಕೇಳಿಸಾಗತ್ತೈತಂತೀರಿ. ರೊಟ್ಟಿ ನೋಡ್ರಿ, ರೊಟ್ಟಿ ಯಾರು ಮಾಡಕತ್ತಾರೋ. ನಮ್ಮ ಕಡೆ ಫಸ್ಟ್ ಹೆಣ್ಣು ನೋಡಕ್ಕೆ ಹೋದಿಂದೆಲ್ಲ ಫಿಕ್ಸ್. ರೊಟ್ಟಿ ಮಾಡಕ್ಕೆ ಬರ್ತೈತಿಲ್ಲ ಮಗಳಿಗೆ. ಹಿಂಗೆ ನಕಲಿ ಮಾಡೋರು, ಇದನ್ನು ಮಾಡೋರು. ಡೈರೆಕ್ಟಾಗಿ ಕೇಳಿಲ್ಲ ಅಂದ್ರೂ ಇಂಡೈರೆಕ್ಟಾಗಿ ಆಗ್ಯಾದ್ರು. ಏನು ಮಗಳು ರೊಟ್ಟಿ ಗಿಟ್ಟಿ ಮಾಡ್ತಾಳೆ ಇಲ್ಲ, ಮೊಮ್ಮಗಳ ಮಗಳ ಸೊಸಿ ಹಿಂಗೆಲ್ಲ ಕೇಳ್ತಿರ್ತಾರೆ. ಹಾಗಾಗಿ ಈಗ ರೊಟ್ಟಿ ಮಾಡಕತ್ತಾಳ ತಗೋ ಅಂತ ಹೇಳಕತ್ತಿಲ್ಲ, ನಕ್ಕೊಂತ ಮಾಡಕತ್ತೀನ. ಚಾರ್ಲಿಗೆ ಒಂದು ದಪ್ಪ ಅಂದ್ಬೇಡ, ಇಷ್ಟು ಕುಡಿಸ್ ಮಾಡ. ಹಾಂ, ಇಷ್ಟು ಕುಡಿಸು. ಮತ್ತು ಅದ್ರ ಹೊಟ್ಟೆ ದೊಡ್ಡದಿತ್ತಿ ನೋಡ್ರಿ. ರೊಟ್ಟಿ ಹೆಂಗೆ ಮಾಡ್ಯಾಳ. ಬರ್ರಿ, ಬಿಸಿ ಬಿಸಿ ರೊಟ್ಟಿ ತಿನ್ನಕ್ಕೆ ಬರ್ರಿ. ಇಂಥಲ್ಲಿ ಯಾಕೆ ಹರಿತಾವ ಮಮ್ಮಿ, ತಳಗ್ಯಾಳ. ಇಂಥಲ್ಲಿ ಯಾಕೆ ಹರಿತಾವ ಮಮ್ಮಿ ಇವು, ಅಂಥಲ್ಲಿ ಯಾಕೆ ಹರಿತಾವ ಮಮ್ಮಿ ಇವು ಅಂತಾಳೆ. ಇವತ್ತಂದ್ರೆ ರೊಟ್ಟಿ ಮಸ್ತಾಗ್ಯಾವ. ಯಾರಿಗಾದರೂ ನಮ್ಮ ದೇವಿ ಮಾಡಿರೋ ರೊಟ್ಟಿ ಬೇಕಂತಂದ್ರೆ 8951881207ಕ್ಕೆ ವಾಟ್ಸಪ್ ಮಾಡಿರಿ. ಎಷ್ಟು ರೊಟ್ಟಿ ಬೇಕಂತೇಳಿ ಬುಕ್ ಮಾಡ್ಕೋರಿ. 10 ರೂಪಾಯಿಗೆ ಒಂದು ರೊಟ್ಟಿ, 10 ರೂಪಾಯಿಗೆ ಒಂದು ರೊಟ್ಟಿ. ದುಡುತ್ತಿದ್ರೆ ಯಾವ ಮಗಂದೇನು ಅಂಜಿಕಿರಿ ನಮ್ಮ ಕಡೆ ಹೆಂಗೆ ಅಂತಾರೆ. ನಮ್ಮ ದೇವಿ ನಾನು ಮಾಡಿದ ರೊಟ್ಟಿ ಬೇಕಾ ನಿಮ್ಗೆ, ಅಥವಾ ನಮ್ಮ ದೇವಿ ಮಾಡಿದ ರೊಟ್ಟಿ ಬೇಕಾ ಅಂತ ಹೇಳ್ರಿ, ಕಮೆಂಟ್ ಮಾಡಿ. ಮತ್ತು ಯಾರಿಗಾದರೂ ಬೇಕಾದ್ರೆ ಹೇಳ್ರಿ, ರೊಟ್ಟಿ ಮಾಡಿ ಕಳಿಸ್ತೇವೆ. ಮೊದಲು ಮಾಡ್ತಿದ್ನೆಲ್ಲ, ರೊಟ್ಟಿ, ಚಟ್ನಿ, ಮಸಾಲೆ ಖಾರ ಎಲ್ಲನೂ ಮಾಡಿ ಕಳಿಸ್ತಿದ್ನಿ. ಮೊನ್ನೆ ಒಂದು ಅಂಗಡಿಗೆ ಹೋಗಿದ್ದೆ. ನಾನು ಅಂಗಡಿಗೆ ಹೋದ, ನೀವು ಶೇಂಗಾದ ಹೋಳಿಗೆ ಮಾಡ್ತೀರಿ ಅಂತಂದ್ರೆ, ಅಂದ್ರೆ ಏಜ್ ಅಲ್ಲವ್ರು ಸ್ವಲ್ಪ. ಹ್ಞೂ ರೀ, ಮಾಡ್ತೀವ್ರಿ, ಎಲ್ಲ ಕಡೆ ಕಳಿಸ್ತೀವ್ರಿ ಅಂತಂದೆ. ನಾನು ನೋಡಿದ್ರೆ ಹಂಗೆ ಅನ್ಸಂಗಿಲ್ಲ ನಮ್ಮ ಪಪ್ಪ ನೋಡಿದವ್ರಿಗೆ. ಎಲ್ಲ ಮಾಡ್ತೀವ್ರಿ, ಎಲ್ಲ ಮಾಡಿ ಕಳಿಸ್ತಿದ್ದೆ ರೀ ಮೊದಲು, ಈಗೇನಿಲ್ಲ ಅಂತಂದೆ. ಹೌದ್ರಿ ಅಂತಂದು. ಯಾಕ್ರಿ ಅಂತಂದ್ರೆ ವಿಡಿಯೋ ನೋಡಿದ್ದೀವಿ ಆಡ್ರಿ ಅಂತಂದ್ರೆ. ದುಡ್ಕೊಂಡು ತಿನ್ಬೇಕ್ರಿ ಯಾವಾಗಲೂ. ಒಬ್ಬೊಬ್ಬರು ತಾಸಿಗೆ 50 ರೊಟ್ಟಿ ಮಾಡ್ತಾರೆ. ನಮಗೂ ಆಗಲ್ಲಪ್ಪ, ನನಗೂ ಆಗಲ್ಲ. ತಾಸಿಗೆ 50 ರೊಟ್ಟಿ ಅಂತಂದ್ರೆ ರೊಟ್ಟಿ ಅಗಲು ಮಾಡಿರಂಗಿಲ್ಲ, ತೆಳ್ಳಗನ ಮಾಡಿರ್ತಾರೆ. ತೆಳ್ಳಗ ಮಾಡಿ 2 ಹಂಚಿಟ್ಟ ಅಂದರೆ ತೆಳ್ಳಗಲ್ಲ, ಸಾರಿ, ಇದು ದೊಡ್ಡ ಮಾಡಿರಂಗಿಲ್ಲ, ಸಣ್ಣ ಮಾಡಿರ್ತಾರೆ. ಸ್ವಲ್ಪ ಸಣ್ಣ ಸೈಜಲ್ಲಿ ಬಡದೋಗೋದು ಬಿಡೋದು, ಸಣ್ಣ ಆದ್ರೆ ನಡೀತೈತೆ. 2 ಒಲಿ ಮ್ಯಾಗ ಒಂದೊಂದು ತವಿ ಇಟ್ಟು ಬೇಯಿಸ್ಕೊಂತ ಮಾಡ್ತಿರ್ತಾರೆ. ನನಗೂ ಈಗ ಸ್ವಲ್ಪ ಬ್ಯಾಕ್ ಪೇಯ್ನ್ ಪ್ರಾಬ್ಲಮ್, ಹಾಗಾಗಿ ನಾನು ರೊಟ್ಟಿ ಮಾಡಿ ಸೇಲ್ ಮಾಡೋದು ಬಿಟ್ನಿ. ಯಾರಿಗಾದ್ರೂ ಬೇಕಾದ್ರೆ ಹೇಳ್ರಿ, ಕಳಿಸ್ತಿರುತ್ತೆ. ಉತ್ತರ ಕನ್ನಡ ರೊಟ್ಟಿ ಅಂದ್ಕೂ ಕೆಲವ್ರು ಏನಂತಂದ್ರೆ, ಈಗ ನಾವು 10 ರೂಪಾಯಿಗೆ ಒಂದು ರೊಟ್ಟಿ ಅಂದಿವಲ್ಲ, 5 ರೂಪಾಯಿಗೆ ಒಂದು ರೊಟ್ಟಿನೂ ಕೊಡ್ತಾರೆ, ಮಷಿನ್ ರೊಟ್ಟಿ ಕೊಡ್ತಾರೆ. ನಮ್ಮದು ಒಲಿ ಮ್ಯಾಗ ಇದನ್ನು ಮಾಡಿರ್ತೀವಿ. ಮತ್ತು ನೀವು ನೋಡಿರಿ ನಾವು ಹಿಟ್ಟು ಹೆಂಗೆ ಹಾಕಿಸ್ತೇವೆ ಅಂತೇಳಿ, ಒಂದು ಮುಟ್ಟಿಗೆ ಸಹಿತ ನಾವು ಅಕ್ಕಿನ ಕುದಿಸಿರಂಗಿಲ್ಲ. ನಾವು ಏನು ಪೂರ್ತಿ ಜೋಳ ಇರ್ತೈತಿಲ್ಲ, ಜೋಳ ಏನು ಮಾಡ್ತಾರಂದ್ರೆ ಅರ್ಧ ಅಕ್ಕಿ ಅರ್ಧ ಜೋಳ ಕುಡಿಸಿ ರೊಟ್ಟಿ ಮಾಡ್ತಾರೆ. ನಮ್ಮ ಹಂಗೇನಿಲ್ಲ. ಇದೇನೈತಲ್ಲ, ಒಂದಂದ್ರೆ ಒಂದು ಅಕ್ಕಿ ಕಾಳು
ಈಗ ಊಟ ಮಾಡೋಣ ಅಂತ ಬರ್ರಿ. ನಾನಿಲ್ಲಿ ಏನು ಮಾಡೇನಂದ್ರೆ ಇದ್ರೊಳಗೆ ಮಾಡಿ ಕಾಜು ಕರಿ ಚಮಚೆ ಇದ್ರ ಮ್ಯಾಗಿಂದ ಕೊತ್ತಂಬರಿ ಇಲ್ಲ ನಮ್ಮ ಕಾಜು ಕರಿಗೆ. ಕಾಜು ಕರಿನ ಕಾಜು ಮಸಾಲಾನ ಏನೋ ನೋಡ್ರಿ ಒಟ್ಟಲ್ಲಿ ಮಾಡೇವಿ ಯಾವುದೋ ಒಂದು. ನಮ್ಮ ಮನೆಯವ್ರು ಹೇಳ ಇದ್ಯಾಕೆ ಹಿಂಗಾತು ನನ್ನ ಫೋನಿಗೆ ಏನಾಯ್ತು ಟೆಂಪರ್ವರ್ಲಿನೇ ಏನೋ ಆತಿತ್ತು. ಏನಾದಂತ ಗೊತ್ತಿಲ್ಲ, ಸಡನ್ಲಿ ಡೌನ್ ಆಯ್ತು. ಊಟ ಮಾಡ್ತೀವಿ ಬಿಸಿ ಬಿಸಿ ರೊಟ್ಟಿ. ಬರೀ ನೀವು ಊಟ ಮಾಡೋಣಂತ. ನಮಸ್ಕಾರ ಎಲ್ಲರಿಗೂ ಹೆಂಗದಿರಿ ಆರಾಮದಿರಿ. ನಾನು ಈಗ ಲಮ್ಸರ್ ಮಾಡಕತ್ತೀನಿ. ನಮ್ದು ಈಗ ನೋಡ್ರಿ ಎಷ್ಟು ಚೆಂದ ಹೂ ಕಟ್ಟಲ್ಲ. ರಾಮದುರ್ಗ ಹೊಂಟೇವಿ. ನೆಟ್ವರ್ಕ್ ಏನು ಮಾಡಿದ್ರೆ ನೆಟ್ವರ್ಕ್ ಸಿಗಲ್ತ. ಇವತ್ತು ಬೇಸ್ನಿಲ್ಲ, ಆಫೀಸ್ಗೆ ಹೋಗ್ಬರ್ಬೇಕಂತೇಳಿ ಬರ್ತೀವಿ. ಬರೀ ಇದಾದ ನೋಡ್ರಿ ಏನು ಮಾಡ್ತೀವಿ. ಆನ್ಲೈನ್ ಬಿಸ್ನೆಸ್ ಅಂದ್ರೆ ಅಂದ್ಕೊಂಡಷ್ಟು ಈಸಿ ಇರೋಂಗಿಲ್ಲ ಯಾವುದು. ನೆಟ್ವರ್ಕ್ ಒಂದು ಬರೋಂಗಿಲ್ಲ ಸರಿಯಾಗಿ. ಅದಕ್ಕೆ ಹೋಗಿ ಅಲ್ಲಿ ಕೇಳ್ಕೊಂಡು ಇಲ್ಲಿ ನಮ್ಮಲ್ಲಿ 4G ಬರ್ತೈತಿ, 5G ಅಂದ್ರೆ ಬರೋಂಗಿಲ್ಲ. ಈಗ ಅದು ಏನಾದರೂ 4Gಗೆ ಅಪ್ಡೇಟ್ ಆಗೈತೆ ಅಂತ ಅಂತಾರೆ. ಬೇಸ್ನಿಲ್ಲ ನೋಡ್ಬೇಕು, ಅದನ್ನು ತೊಗೊಂಡ. ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗೈತಿ. ಪಾಪ ಕಸ್ಟಮರ್ ಜೊತೆ ಮಾತಾಡೋಕೆ ಆಗಲಿಲ್ಲ. ಇದು ಸೀಸನ್ ಅಲ್ಲ, ಅದೇ ಸೀಸನ್ ಜಾಸ್ತಿ. ಹಾಗಾಗಿ ಆರ್ಡರ್ ಅಂತೂ ನಂಗೆ ಇದನ್ನು ಮಾಡೋಕ್ಕಾಗಿಲ್ಲ, ಫೋನ್ ರಿಸೀವ್ ಮಾಡೋಕ್ಕಾಗಿಲ್ಲ. ಅಷ್ಟೊಂದು ಕಂಟಿನ್ಯೂ ಕಾಲ್ ಬರ್ತಿರ್ತಾವೆ. ಯಾಕಂದರೆ ಇದಕ್ಕೆ ಸೀರೆ ಅಷ್ಟೇ ಅಲ್ಲ, ಎಲ್ಲ ವೆಡ್ಡಿಂಗ್ ಕಲೆಕ್ಷನ್ಗೆ ಎಲ್ಲ ಸೀರೆ ಸೇಲ್ ಮಾಡ್ತೇವಲ್ಲ. ಹಾಗಾಗಿ ಸಿಕ್ಕಾಪಟ್ಟೆ ಬಿಸ್ನೆಸ್ ಚಲೋ ಆಗಿಲ್ಲ ಅಂತಲ್ಲ. ಅದರಿಂದ ಯೂಟ್ಯೂಬ್ ವಿಡಿಯೋಸ್ ಏನು ಸರಿಯಾಗಿ ಮಾಡೋಕ್ಕಾಗಿಲ್ಲ. ಮಾಡಿ ಇಟ್ಕೊಂಡಿರ್ತೇನೆ, ಬಟ್ ಎಡಿಟ್ ಮಾಡೋಕ್ಕಾಗಿಲ್ಲ. ಇದಕ್ಕೆ ಹೊಂಟೇವಿ. ನಾವು ಬಂದು 1.5 ತಾಸಿನ ಮ್ಯಾಗ ಆತ. ಸ್ಟಾಪ್ ಇಲ್ಲ ನೋಡಲ್ಲ ಯಾ ನಮ್ಮ ಮನೆ. ಅಯ್ಯೋ ಇದ್ರಾಗ ನಾವು ಹೋಗ್ತೇವೆ. ಇಲ್ಲ ನಾವು ಬಂದು ಒಂದು 1.5 ತಾಸಿನೂ ನಿಂತೀವಿ. ಎಲ್ಲ ಬಸ್ಸನ್ನು ಹೋಗ್ಯಾವ. ಜಮಖಂಡಿ ಬಸ್ ಒಂದು ಸಿಕ್ಕ, ಇದೊಂದು ಡಿಪೋ ಹೋಗ್ಯಾವ. ನಮ್ಮ ಮನೆಯವ್ರು ಎಲ್ಲ ಬಸ್ಗಳು ಹೊಂಟವು. ನೀವು ಎಲ್ಲಿ ನಿಂತೀರಿ, ಯಾವ ಬಸ್ಸಿಗೆ ಬರಾಕತ್ತೀರಿ? ಬೈಪಾಸ್ ಹೋಗೋದು ಗೊತ್ತನಾಗಂಗಿಲ್ಲ. ಬೈಪಾಸ್ ಯಾಕೆ ಹೊಂಟಾವ ಅಂತ ಗೊತ್ತಿಲ್ಲ. ಯಾಕಂದ್ರೆ ಒಬ್ಬೊಬ್ಬರೆಲ್ಲ ಅಲ್ಲಿ ಡಿಪೋದಾಗ ನಿಂತಿರ್ತಾರೆ, ಕೂತಿರ್ತಾರ. ಮತ್ತು ಇಲ್ಲಿ ನಿಂತಿರ್ತಾರೆ. ಇವರೆಲ್ಲ ಬೈಪಾಸ್ ತೊಗೊಂಡು ಹೊಡ್ಕೊಂಡು ಮನ್ಯಾಗ ಬೈಸ್ಬೋದು ಫ್ರೆಂಡ್ ಕೈಲಿದ್ದ. ನಾವು ಇಲ್ಲಿ ಅವಾಗ ಅಲಸಂದಿ ಬಳ್ಳಿ ಹಾಕಿದ್ವಿ. ಎಷ್ಟು ಚೆನ್ನಾಗಿ ನೋಡ್ರಿ, ಕಾಯಿ ಆಗ್ಯಾವ, ಕಾಯಿ ಜಗ್ಗಾಗ್ಯಾವ. ಕುಂಬಳಕಾಯಿ ತೋರಿಸಿದ್ವಲ್ಲ, ಕಾಯಿ ಒಣಗಾಕತ್ತ ನೋಡ್ರಿ. ಒಣಗಿದ್ದನ್ನು ಬಿಡಿಸಿ ಇಟ್ಕೋಬೇಕಾ, ಹಸಿ ಕಾಯಿ ಪಲ್ಯ ಮಾಡ್ಬೇಕಾ. ಇವು ಈ ಕಡೆ ದಂಡಿ ಕಡೆ ಇದನ್ನು ಹಾಕಿತ್ತಲ್ಲ, ಅಲ್ಲಿ ನೀರು ಎಲ್ಲೆಲ್ಲಿ ನೀರು ಹತ್ಯಾವ ಅಲ್ಲೆಲ್ಲಿ ಹುಟ್ಟ್ಯಾವ. ಇವು ಕಾಯಿ ನೋಡ್ರಿ ಎಷ್ಟು ಅದಾವೆ. ಬೇಬಿ ಟೊಮೆಟೊ ಅಂತೂ ಜಗ್ಗಿಗ್ಯಾವ. ಚೆರ್ರಿ ಟೊಮೆಟೊ ಅಂತಾರ, ಬೇಬಿ ಟೊಮೆಟೊ ಅಂತಾರ. ವಾ ಬೆಳತಿದ್ಯಾ ಇಲ್ಲಿ ಕುಂಬಳಕಾಯಿ. ಆಗಲೇ ನಮ್ಮ ದೇವಿ ಒಂದು ಹರ್ಕೊಂಡು ಹೋಗ್ಯಾಳ. ಯಾರೋ ಕಾಯಿ ಹರಿದಾರಂತ ನೋಡ್ರಿ. ಹಲಸಂದಿಕಾಯಿ ಇದ್ದವು, ಹಲಸಂದಿಕಾಯಿ ಜಗ್ಗಿಗ್ಯಾವ. ಒಂದು ಹಣ್ಣಾಗೈತಿ. ನಮ್ಮ ಪಪ್ಪಿನಿಲ್ಲ ಮುಚ್ಚಲಿ ಏನು ಕಾಣಿಸಿಲ್ಲ. ಇಲ್ಲೇ ಮಣ್ಣು ಮಾಡಿ ಅದನ್ನು. ಕುಂಬಳಕಾಯಿ ನೋಡ್ರಿ, ನಾವು ಇದನ್ನೊಂದು ಹಣ್ಣಿಗೆ ಬಿಟ್ಟೆ ಬೇಜಿಕ್ಕಿರಲಿ ಅಂಥೇಳಿ.
ಇಲ್ಲಿ ಹರಿದಾರ ನೋಡ್ರಿ ಕಾಯಿ ಯಾರು ಅಂದ್ರೆ ಇಲ್ಲೇ ಆಜು ಬಾಜು ಇದ್ದವ್ರು ಹರಿತಾರೆ. ನಾವು ಎಲ್ಲಿ ಹೋಗಂಗಿಲ್ಲಪ್ಪ, ಯಾರು ಹೊಲ್ದಾಗ ಏನು ಹಿಡಿಯಂಗಿಲ್ಲ. ಅದು ಹೆಂಗೆ ಹೇಳಾರ್ದ ಕೇಳಾರ್ದ ಹರಿತಾರಂತ ಗೊತ್ತಿಲ್ಲ. ನಮ್ಮ ದೇವಿ ಎನಿಶ್ ಇಟ್ಟಿರ್ತಾಳವನ, ಅದ್ರ ಕಳ್ತನ ಮಾಡೋರೇನು ಹೇಳಿ ಕೇಳಿ ಕಳ್ತನ ಮಾಡ್ಬೇಕಾ? ಮತ್ತು ಇಕ್ಕಿದ್ದು ಕಾಯಿ ಇಲ್ಲೆಲ್ಲ ನೋಡ್ರಿ ಇವು ಮಾಡೋಕ್ಕಾಗತ್ತಲ್ಲ, ಅದಕ್ಕಾಗಿ ಹೂ ಎಲ್ಲ ಉದುರಿ ಒಂಥರ ರೋಗ ಬಿದ್ದಂಗೆ ಆಗ್ಬಿಟ್ಟ ನೋಡ್ರಿ. ಇವೆಲ್ಲೊಂದು ಕುಂಬಳಕಾಯಿ ಕೊಳ್ತೈತಿ, ಅದು ಹಣ್ಣು ಆಗತ್ತೈತಿ. ಒಂದಿಷ್ಟು ಕಾಯಿ ಹರಿದಾರೇನು ಹರಿಲಿ ಬಿಡ್ರಿ. ಅದೆಲ್ಲ ದೊಡ್ಡ ಹೋಗ್ಯಾವ. ಇಲ್ಲಿದ್ದು ಹರಿದಾಳೇನೋ ನಮ್ಮ ದೇವಿ. ಈ ಕುಂಬಳಕಾಯಿ ಮಗ್ಳು ಹರಿದಿರ್ಬೋದು. ಹೆರ್ಚಿಂಗ 10 ರೂಪಾಯಿಗೆ ಒಂದು ಹೋಳು ಅಂತೇಳಿ ಮಾರ್ತಾರೆ. ಇಲ್ಲಿ ಹಳ್ಳಿ ಆಕೈತಲ್ಲ, ಹಂಗಾಗಿ ತೊಗೊಳಂಗಿಲ್ಲ. ಜಗ್ಗಿಗೆ ಅವು ಕುಂಬಳಕಾಯಿ ಅದು ಬಳ್ಳಿ ಒಳಗೆ ಕಾಣಿಸಂಗಿಲ್ಲ. ಈಗ ಅಲ್ಲೊಂದು ಐತಿ ನೋಡ್ರಿ, ಇಲ್ಲಿ ಒಂದು ಐತಿ, ಇಲ್ಲೊಂದು ಐತಿ. ಇದು ಕೊಳ್ತೈತಿ. ಇಪ್ಪ ನಮ್ಮ ಕಬ್ಬು ಹೆಸರಾಗೈತಿ, ಎಷ್ಟು ಚಂದ ಕಾಣಿಸ್ತೈತೆ ನೋಡ್ರಿ ಇದು. ಎಲ್ಲೆಲ್ಲಿ ಕಾಯಿ ಹರಿದಾರಿನೋ ಒಟ್ಟಿನಲ್ಲಿ ಹರಿದಾರ ಕುಂಬಳಕಾಯಿ. ನಮ್ಮ ಸೂರ್ಯದೇವ್ ಎಷ್ಟು ಚಂದ ಕಾಣಿಸಾಕತ್ತಾನ ರೀ, ಸಕ್ಕತ್ತಾಗಿ ಕಾಣಿಸ್ತಾನೆ ನೋಡ್ರಿ. ಅಲ್ಲಿ ಕಾಣಿಸಂಗಿಲ್ಲ, ಆಮೇಲೆ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾ ಬ್ಲೊಪ್ಪ ಬೀಳತ್ತಿದ್ದೆ. ಹಳ್ಳ ಐತಿಲ್ಲಿ, ಉಳ್ಕೊಂಡು ಹೋಗ್ತೈತಿ. ಎಷ್ಟು ಮಸ್ತ್ ಕಾಣಿಸಾಕತ್ತೈತೆ ನೋಡ್ರಿ. ಸೂರ್ಪಣ್ಣಂದು ಎತ್ತರಾಗಿತ್ತಂದ್ರೆ ಮಸ್ತ್ ಕಾಣಿಸ್ತಿತ್ತು. ನಾವು ಅಂದ್ಕೊಂಡಂಗೆ ಬರಲಿಲ್ಲ, ಸೂರ್ಪಣ್ಣ ಕೈ ಕೊಡ್ತು. ಇದು ಸೂರ್ಪನ ತೊಡಿ ಮಠ ಇರಬೇಕಿತ್ತು, ಎದಿ ಮಠ ಬರಬೇಕಿತ್ತು. ಈಗ ಇಷ್ಟೊತ್ತಾಗಲೇ ಮುಟ್ರಿಗೆ ಆಗತೈತಿ. ಎಡಿ ಹೊಡೆದಿಲ್ಲ, ಏನಿಲ್ಲ. ನಾವು ಈಗ ಹೂ ಬಿಡಕ್ಕೆ ಸುರುಗೈತೆ ನೋಡ್ರಿ. ಏನೋ ಮಗನೇ ಲಕ್ಕಿ, ಶಾನೆ ಓದಿ ಮಗ ಶಾನೆ ಓದೀನಿ. ಅಷ್ಟು ಬಂದು ನೆಕ್ಕೋದು ಅಂದ್ಬಿಟ್ರೆ ಏನಿಲ್ಲ. ನೋಡ್ರಿ ಏನ್ರಿ ಯಜಮಾನ್ರಿ, ಇದು ಕ್ಯಾನ್ ತಂಬ ಜೇನು ತಂದಿರನ ಸುಳ್ಳ ಕರೆನಾ ಎಸ್ ಅದಾವ. ಹೆಂಗೆ ತಿನ್ಬೇಕು ಗೊತ್ತನ, ಅದನ್ನು ಹಂಗೆ ಹುಟ್ಟು ಹಿಡ್ಕೊಂಡು ತಿನ್ಬೇಕಪ್ಪ, ಅದೊಂದು ಮಜಾ. ಜೇನು ತೊಗೊಂಬಂದಾರ ನೋಡ್ರಿ ನೀವು. ವಾವ್, ಬೀಳ್ತೈತಿ ಪ್ಯೂರ್ ಜೇನು. ಇದನ್ನ ಹೆಂಗೆ ಮಾಡಿರಲ್ಲ, ಎಸ್ ಬಿಡಿಸಿರಿ, ಒಂದಿಟ್ಟ ಹಾಕ್ತಿ ಇವು ತಕೊ. ಮತ್ತು ನನ್ನ ಕೈ ಇದಕ್ಕೆ ತಕೊ, ಇಲ್ಲಿ ಮ್ಯಾಲಿನ ತಕೊ. ಇದಾ ಇಲ್ಲಿ ಇದೈತಿ. ಮತ್ತು ಅದನ್ನ ತಕೊ, ಜೇನು ಚಲೋ ಈಟ ತಕೊ, ಬೀಳ್ತದೆ ತಳಗ. ಅದನ್ನು ತಕೊ. ಹಾಂ ಚೆಲ್ಲಾಡ್ತಿ ಅಲ್ಲ. ನಾವು ಜೇನು ಹಿಂಗೆ ತಿಂತೇವೆ ನೋಡ್ರಿ. ಏನು ನಮ್ಮೂರು ತಾನೇ ಅವ್ರಿಗೆ 4 ಮಂದಿ ಹೋಗಿದ್ದೀವಿ.
ನೆಟ್ ಬಿಸ್ಲಾಗ ಹೋಗಿದ್ದೇವೆ ಅಂದ್ರೆ ಇನ್ನೂ ಹೊಗಡೆ ಕ್ಯಾನ್ ತುಂಬ್ತಿದ್ದು ಜಗದವ ಅದ ಮತ್ತು ಎಲ್ಲಿ ಹೋಗಿವ್ ನಾವು ವರ್ಚ್ಗಲ್ ತಕ ಹೋಗಿವ್ ಹಳದಾಗ ಅಡ್ಡಾಡ್ಕೊತ ನಮ್ದು ಇಲ್ಲಿ ಹಳ್ಳ ಐತಿ ಜೇನ್ ಇಟ್ಟಿಲ್ಲ ನೋಡ್ರಿ ಇರ್ಬೇಕು ನಾವು ಹುಡುಕಿಲ್ಲ ಇಷ್ಟೆಲ್ಲ ನಾಳೆ ಹುಡುಕುನು ಇಷ್ಟೆಲ್ಲ ಹೂವೆಲ್ಲ ಹೂವಿನ ಇದನ್ನೆಲ್ಲ ಹೀರ್ತಾವ ನಮ್ಮ ತೆಂಗಿನ ಗಿಡದ ಹಾಕಿರ್ತಾವ ಯಾರಿಗೆಲ್ಲ ಜೇನುತುಪ್ಪ ಇಷ್ಟ ಬರ್ರಿ ಒಬ್ಬಕ್ಕೆ ತಿಂದು ಖಾಲಿ ಮಾಡ್ಬೇಕಂತ ಅದು ಕಣಿಕೆ ಗಾಳಿಗೆ ಹಾರೈತ್ನ ಅದ